ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಭಾರತ ಇತಿಹಾಸದ ಅತಿ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಇಲ್ಲಿ ಬರುವಂಥ ಪ್ರತಿ ಪ್ರಶ್ನೆ ಮತ್ತು ಪ್ರತಿ ಉತ್ತರ 10ನೇ ತರಗತಿ ಪುಸ್ತಕದಿಂದ ಬಂದಿರುತ್ತವೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಎಲ್ಲ ರೀತಿಯ ಎಕ್ಸಾಮ್ಗಳಿಗೆ ಸಹಾಯವಾಗುತ್ತದೆ ವಿಡಿಯೋ. ಮೊದಲನೇ ಪ್ರಶ್ನೆ ನೋಡ್ರಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವುದು? ಅಂದ್ರ ಕಾಂಗ್ರೆಸ್ ಪಕ್ಷ ಯಾವಾಗ ಭಾರತದಲ್ಲಿ ಸ್ಥಾಪನೆ ಆಯ್ತಪ್ಪ ಅಂದ್ರೆ ಡಿಸೆಂಬರ್ 1885ರಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಯ್ತದ. ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನ ತಿಳಿಸಿದವರು ಯಾರು? ಅಂದ್ರ ನಮ್ಮ ದೇಶದಲ್ಲಿರುವಂಥ ಸಂಪತ್ತು ಹೇಗೆ ಇಂಗ್ಲೆಂಡಿಗೆ ಸರಬರಾಜು ಆಲತ್ತದಂತ ತಿಳಿಸ್ಕೊಟ್ರು ಯಾರಪ್ಪ ಅಂದ್ರ ದಾದಾಬಾಯಿ ನವರೋಜಿ. ಸ್ವರಾಜ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿದವರು ಯಾರು? ಯಾರಪ್ಪ ಅಂದ್ರೆ ಬಾಲ್ ಗಂಗಾಧರ್ ತಿಲಕ್. ಸ್ವರಾಜ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನ ಪಡೆದೇ ತೀರುತ್ತೇನೆ ಅಂತ ಯಾರು ಹೇಳ್ತಾರಪ್ಪ ಅಂದ್ರ ಬಾಲ್ ಗಂಗಾಧರ್ ತಿಲಕ್ ಅವರು ಹೇಳ್ತಾರ. ಸಂಪತ್ತಿನ ಸೋರಿಕೆ ಸಿದ್ಧಾಂತ ದಾದಾಬಾಯಿ ನವರೋಜಿ. ಸ್ಥಾಪನೆ ಇದು 1885ರಲ್ಲಿ ಕಾಂಗ್ರೆಸ್ ಪಕ್ಷ. ನೆಕ್ಸ್ಟ್, ತಿಲಕರ ಪತ್ರಿಕೆಗಳು ಯಾವ್ಯಾವು? ಅಂದ್ರ ಬಾಲ್ ಗಂಗಾಧರ್ ತಿಲಕ್ ಅವರ ಪತ್ರಿಕೆ ಇರ್ತವೆ ಎರಡು. ಆ ಪತ್ರಿಕೆ ಯಾವ್ಯಾವ ಅಂತ ನೋಡ್ರಿ. ಮರಾಠಿ ಭಾಷೆಯಲ್ಲಿ ಕೇಸರಿ ಪತ್ರಿಕೆ ಇರ್ತದ, ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆ ಇರ್ತದ. ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ತಿಲಕರ ಪತ್ರಿಕೆಗಳು ಮರಾಠಿ ಭಾಷೆಯಲ್ಲಿ ಕೇಸರಿ ಪತ್ರಿಕೆ ಇರ್ತದ. ಅಂದ್ರ ಮರಾಠಿ ಭಾಷೆ ಕೇಸರಿ, ಇನ್ನು ಇಂಗ್ಲಿಷ್ ಭಾಷೆದಾಗ ಮರಾಠ ಪತ್ರಿಕೆ. ಅಭಿನವ ಭಾರತ ಎಂಬ ರಹಸ್ಯ ಸಂಘಟನೆಯನ್ನು ಯಾರು ಹೊಂದಿದ್ದರು? ಯಾರು ಹೊಂದಿರ್ತಾರಪ್ಪ ಅಂದ್ರೆ ಕ್ರಾಂತಿಕಾರಿಗಳು ಹೊಂದಿರ್ತಾರ. ಆಲ್ರೆಡಿ ನಿಮ್ಗೆ ಗೊತ್ತದ, ಒಟ್ಟು 3 ಗಣಗಳು ಇರ್ತಾವ, ಅಂದ್ರೆ 3 ಗುಂಪುಗಳು ಇರ್ತಾವ: ಮಂದಗಾಮಿಗಳು, ತೀವ್ರವಾದಿಗಳು ಮತ್ತು ಕ್ರಾಂತಿಕಾರಿಗಳು. ಈ ಅಭಿನವ ಭಾರತ ಎಂಬ ರಹಸ್ಯ ಸಂಘಟನೆ ಹೊಂದೋರು ಯಾರಪ್ಪ ಅಂದ್ರೆ ಕ್ರಾಂತಿಕಾರಿಗಳು. ನೆಕ್ಸ್ಟ್, ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ. ಅಂದ್ರೆ ಭಾರತ ಯಾವಾಗ ಸ್ವಾತಂತ್ರ್ಯ ಸಂಗ್ರಾಮ ಆರಂಭವಾಯ್ತಪ್ಪ ಅಂದ್ರೆ 1857ರಲ್ಲಿ ಇದು ಆರಂಭ ಆಯ್ತದ. ರಾಷ್ಟ್ರೀಯ ಕಾಂಗ್ರೆಸ್ ಪ್ರಾರಂಭದ 20 ವರ್ಷಗಳನ್ನು ಯಾವ ಯುಗ ಎಂದು ಕರೆಯುತ್ತಿದ್ದರು? ಅಂದ್ರ ಈ ಕಾಂಗ್ರೆಸ್ ಪಕ್ಷ 1885 ಸ್ಥಾಪನೆ ಆಯ್ತದ. ಅಂದ್ರೆ 20 ವರ್ಷ, ಅಂದ್ರೆ 1905ರವರೆಗೆ ಯಾವ ಯುಗ ಇತ್ತಪ್ಪ ಅಂದ್ರ ಮಂದಗಾಮಿ ಯುಗ ಇತ್ತು. ಯಾವ್ದು ಯುಗಪ್ಪ ಅಂದ್ರೆ ಮಂದಗಾಮಿ ಯುಗ. ಅಂದ್ರೆ ಅವಾಗ ಮಂದಗಾಮಿಗಳು ಅತಿ ಹೆಚ್ಚಾಗಿದ್ರು, ಅಂದ್ರೆ ಅವರೇ ಹೋರಾಟ ಮಾಡ್ತಿರು. ಅದಕ್ಕೆ ಆ ಕಾಂಗ್ರೆಸ್ನ 20 ವರ್ಷ ಆರಂಭಿಕ ಯುಗ ಮಂದಗಾಮಿ ಯುಗ ಅಂತ ಕರಿತೇವೆ. ನೋಡ್ರಿ, ಮಂದಗಾಮಿಗಳಿಗೆ ರಾಜಕೀಯ ಭಿಕ್ಷಕರು ಎಂದು ಕರೆದವರು ಯಾರು? ಅಂದ್ರ ಈ ಮಂದಗಾಮಿಗಳು ಏನಪ್ಪಾ ಅಂದ್ರೆ ಅಹಿಂಸೆ ಅನ್ನೋ ಉಳ್ಳವರಾಗಿರ್ತಾರೆ. ಅಂದ್ರೆ ಹಿಂಸೆಯನ್ನು ಮಾಡೋದಿಲ್ಲ, ಅವ್ರು ಓನ್ಲಿ ಬೇಡಿಕೆ ನಿಗ್ತಾರ ಅವ್ರ ಎದುರಷ್ಟೇ. ಅದಕ್ಕೆ ಇವ್ರಿಗೆ ಭಿಕ್ಷಕರಂತ ಯಾರು ಕರೀತಾರಪ್ಪ ಅಂದ್ರೆ ತೀವ್ರವಾದಿಗಳು ಭಿಕ್ಷಕರಂತ ಕರೀತಾರೆ ಮಂದಗಾಮಿಗಳಿಗೆ. ಬಂಗಾಳ ವಿಭಜನೆ ಯಾವ ವರ್ಷ ನಡೆಯಿತು? ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಬಂಗಾಳ ವಿಭಜನೆ ಮಾಡ್ತಾರ. ಯಾರು ಮಾಡ್ತಾರಪ್ಪ? ಲಾರ್ಡ್ ಕರ್ಜನ್ ಮಾಡ್ತಾನ. 1905ಕ್ಕೆ ಮಾಡ್ತಾನ ನೋಡ್ರಿ. ಇಂಪಾರ್ಟೆಂಟ್. ಬಂಗಾಳ ವಿಭಜನೆ ಕಾರಣಕರ್ತರು ಯಾರು? ಅಂದ್ರೆ ಲಾರ್ಡ್ ಕರ್ಜನ್. ಈಗ ಹೇಳಿಲ್ಲ, ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತ ಮಾಡ್ತಾನ. ಮಾಡಿ ಏನು ಮಾಡ್ತಾನಪ್ಪ ಅಂದ್ರೆ ಬಂಗಾಳನ ವಿಭಜನೆ ಮಾಡ್ತಾನೆ. ಯಾರು ಮಾಡ್ಯಾರಪ್ಪ ಅಂದ್ರೆ ಲಾರ್ಡ್ ಕರ್ಜನ್. ನೋಡ್ರಿ, ವಿಡಿಯೋ ಇಷ್ಟ ಆಗ್ತಾರ ಆದಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಡ್ರಿ. ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ವಿಡಿಯೋ ಕೊನೆವರೆಗೂ ನೋಡ್ರಿ. ಎಲ್ಲ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯೂಸ್ ಆಯ್ತಾವ. ನಮ್ಮಲ್ಲಿ ಎಲ್ಲ ವಿಡಿಯೋಗಳು ಸಿಗ್ತಾವೆ. 10ನೇ ತರಗತಿ, 8ನೇ ತರಗತಿ, 9ನೇ ತರಗತಿ, ಎಷ್ಟನೇ ತರಗತಿ ಹೋಗಿ ಅಷ್ಟನೇ ತರಗತಿಯನ್ನು ನಾವು ಈ ವಿಡಿಯೋದಲ್ಲಿ ಮಾಡ್ಕೊಡ್ತೀವಿ. ಎಲ್ಲರೂ ವಿಡಿಯೋ ಕೊನೆಯವರು ನೋಡ್ರಿ. ಬಂಗಾಳದ ವಿಭಜನೆಯು ಬ್ರಿಟಿಷ್ ಸರ್ಕಾರ ಯಾವ ವರ್ಷ ಹಿಂಪಡೆಯಿತು? ಅದು ಬಂಗಾರ ಆಗ್ಯದ ನೋಡ್ರಿ. ಬಂಗಾಳದ ವಿಭಜನೆ ಯಾವಾಗ ಬ್ರಿಟಿಷ್ ಸರ್ಕಾರ ಹಿಂಪಡಿತಪ್ಪ ಅಂದ್ರೆ 1911ರಲ್ಲಿ ಹಿಂಪಡ್ಕೋತದ. ಅಂದ್ರೆ ಆವಾಗ ಭಾಳ ಒತ್ತಡದಿಂದ ಏನಪ್ಪ ಅಂದ್ರೆ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ ನಡೀತಾವ ಭಾಳ, ಅಂದ್ರೆ ಹಿಂಪಡ್ಕೋಬೇಕಂತ. ಅದಕ್ಕೆ 1911ರಲ್ಲಿ ಬಂಗಾಳ ಸರ್ಕಾರ ಏನು ಮಾಡ್ತಾ ಹಿಂಪಡ್ಕೋತಾವ. ನೆಕ್ಸ್ಟ್, ತೀವ್ರವಾದಿ ಗುರಿ ಯಾವುದು? ಅಂದ್ರೆ ತೀವ್ರವಾದಿಗಳ ಮೂಲ ಗುರಿ ಯಾವುದಪ್ಪ ಅಂದ್ರೆ ಪೂರ್ಣ ಸ್ವರಾಜ್ಯ. ಅಂದ್ರೆ ಅವ್ರಿಗೆ ಪೂರ್ಣ ಸ್ವರಾಜ್ಯ ಬೇಕಿರ್ತದೆ. ಮುಸ್ಲಿಂ ಲೀಗ್ ಸ್ಥಾಪನೆಯಾದ ವರ್ಷ. ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಯಾವಾಗ ಮುಸ್ಲಿಂ ಲೀಗ್ ಸ್ಥಾಪನೆ ಐತಪ್ಪ ಅಂದ್ರೆ 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಇರ್ತದ. ಇನ್ನು ನೆಕ್ಸ್ಟ್ ನೋಡ್ರಿ, ಬಾಲ್ ಗಂಗಾಧರ್ ತಿಲಕ್ ಅವರ ಗ್ರಂಥ ಯಾವುದು? ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಬಾಲ್ ಗಂಗಾಧರ್ ತಿಲಕ್ ಅವರ ಗ್ರಂಥ ಯಾವುದಪ್ಪ ಅಂದ್ರೆ ಗೀತ ರಹಸ್ಯ ಎಂಬುದವರು ಒಂದು ಗ್ರಂಥ ಆಗಿರ್ತದ. ಇನ್ನು ನೆಕ್ಸ್ಟ್, ಗಾಂಧೀಜಿಯವರ ಮೊದಲ ಹೆಸರು ಏನು? ಅಂದ್ರ ಮಹಾತ್ಮ ಗಾಂಧೀಜಿಯವರ ಮೊದಲ ಹೆಸರು ಏನಿತ್ತಪ್ಪ ಅಂದ್ರ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಅವರು ಮೊದಲನೇ ಹೆಸರೇನಪ್ಪ ಅಂದ್ರ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಗಾಂಧೀಜಿ ಅವರ ಜನನ ಅಂದ್ರೆ ಗಾಂಧೀಜಿಯವರು ಯಾವಾಗ ಹುಟ್ಟುತ್ತಾರಪ್ಪ ಅಂದ್ರೆ
1869 ಅಕ್ಟೋಬರ್ 2ರಂದು ಏನಪ್ಪ ಅಂದ್ರೆ ಗಾಂಧೀಜಿ ಅವರು ಜನ ಅಂತ ಹೇಳ್ತಾರೆ. ಅದಕ್ಕೆ ನಾವು ಗಾಂಧಿ ಜಯಂತಿ ಅಂತ ಆಚರಣೆ ಮಾಡ್ತೀವಿ. ಆ ಗಾಂಧಿ ಜಯಂತಿಗೆ ಏನಪ್ಪ ಸುಟ್ಟಿ ಕೂಡ ಇರ್ತದೆ, ನಿಮಗೆಲ್ಲ ಗೊತ್ತೇ ಅದ. ಇನ್ನು ನೆಕ್ಸ್ಟ್ ನೋಡ್ರಿ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಇನ್ಸ್ಟಾ ಕೂಡ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡ್ಕೋಬೋದು. ನೋಟ್ಸ್ ಸಿಗ್ತಾವೆ ಅಲ್ಲಿ, ಇಂಪಾರ್ಟೆಂಟ್ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ಗಳು ಬರ್ತಾವೆ, ಕರೆಂಟ್ ಅಫೇರ್ಸು ಎಲ್ಲ ರೀತಿಯು ಪೋಸ್ಟ್ಗಳು ಬರ್ತಾವೆ, ಹೋಗಿ ನೋಡ್ಬೋದು ನೀವು. ನೋಡ್ರಿ, ಗಾಂಧೀಜಿಯವರ ತಂದೆ ಮತ್ತು ತಾಯಿ ಹೆಸರೇನು? ನೋಡ್ರಿ, ಗಾಂಧೀಜಿಯವರ ತಂದೆ ಹೆಸರು ಕರಮ್ಚಂದ್ ಗಾಂಧಿ ಮತ್ತು ತಾಯಿ ಹೆಸರು ಪುತಲಿಬಾಯಿ. ಗಾಂಧೀಜಿಯವರ ರಾಜಕೀಯ ಗುರುಗಳು ಯಾರು? ಇಂಪಾರ್ಟೆಂಟ್ ನೋಡ್ರಿ, ಗೋಪಾಲಕೃಷ್ಣ ಗೋಖಲೆ ಅವರೇನಪ್ಪ ಅಂದ್ರೆ ಗಾಂಧೀಜಿಯವರ ರಾಜಕೀಯ ಗುರುಗಳಾಗಿರ್ತಾರೆ. ಅಂದ್ರೆ ಅವರು ಭಾರತಕ್ಕೆ ಹಿಂತಿರುಗಿದಾಗ ಅವರಿಗೆ ಮಾರ್ಗದರ್ಶನ ನೀಡಿದಾರೆ ಯಾರಪ್ಪ ಅಂದ್ರೆ ಗೋಪಾಲಕೃಷ್ಣ ಗೋಖಲೆ ಅವರು ನೀಡ್ತಾರೆ. ನೋಡ್ರಿ, ಅಹಮದಾಬಾದ್ನಲ್ಲಿ ಸಬರಾಮತಿ ಆಶ್ರಮವನ್ನು ಸ್ಥಾಪಿಸಿದವರು ಯಾರು ಮತ್ತು ಯಾವಾಗ? ನೋಡ್ರಿ, ಅದು ಸಬರಾಮತಿ ನೋಡ್ರಿ, ಸಬರಾಮತಿ ಆಗ್ಯದ. ಸಬರಾಮತಿ ಆಶ್ರಮವನ್ನು ಸ್ಥಾಪಿಸೋರು ಯಾರಪ್ಪ ಅಂದ್ರೆ ಗಾಂಧೀಜಿಯವರು. ಯಾವಾಗ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ 1916ರಲ್ಲಿ ಸ್ಥಾಪನೆ ಮಾಡ್ತಾರೆ. ಚಂಪಾರಣ್ಯ ಚಳವಳಿ ಆರಂಭಿಸಿದರು ಯಾರು? ಈ ಚಂಪಾರಣ್ಯ ಚಳವಳಿ ಯಾರು ಆರಂಭಿಸ್ತಾರಪ್ಪ ಅಂದ್ರೆ ಗಾಂಧೀಜಿಯವರು ಆರಂಭಿಸ್ತಾರೆ. ಯಾವಾಗ ಆರಂಭಿಸ್ಯಾರಪ್ಪ ಅಂದ್ರೆ 1917ರಲ್ಲಿ ಆರಂಭಿಸ್ಯಾರ. ಇಂಪಾರ್ಟೆಂಟು. ಗಾಂಧೀಜಿಯವರ ಮಾರ್ಗ ಯಾವುದು? ಅಂದ್ರೆ ಗಾಂಧೀಜಿಯವರು ಯಾವ ಧರ್ಮದ ನಡೀತಾರಪ್ಪ ಅಂದ್ರೆ ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹದ ಮಾರ್ಗ. ನೆಕ್ಸ್ಟ್, ರೌಲತ್ ಕಾಯ್ದೆಯನ್ನು ಜಾರಿಗೆ ಬಂದದ್ದು ಯಾವಾಗ? ಈ ರೌಲತ್ ಕಾಯ್ದೆ ಯಾವ ಜಾರಿಗೆ ಬರ್ತಪ್ಪ ಅಂದ್ರೆ ಮಾರ್ಚ್ 1919ರಂದು. ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದದ್ದು ಯಾವಾಗ? ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ನಡೀತದಪ್ಪ ಅಂದ್ರೆ 1919 ಏಪ್ರಿಲ್ 13ರಂದ ನಡೀತದ ನೋಡ್ರಿ. ರೌಲತ್ ಕಾಯ್ದೆ, ಜಾಲಿಯನ್ ವಾಲಿಬಾಗ್ ಹತ್ಯಾಕಾಂಡ ಮತ್ತು ಗಾಂಧೀಜಿಯವರ ಮಾರ್ಗ ಅಂದ್ರೆ ಯಾವ ಹಾದಿಯಲ್ಲಿ ನಡೀತಾರಪ್ಪ ಅಂದ್ರೆ ಗಾಂಧೀಜಿ ಸತ್ಯ, ಅಹಿಂಸೆ, ಸತ್ಯಾಗ್ರಹದ ಮಾರ್ಗದಲ್ಲಿ ಗಾಂಧೀಜಿಯವರು ತಮ್ಮ ಜೀವನವನ್ನು ಅಂತಿಮವರೆಗೂ ನಡೆಸಿಕೊಳ್ತಾರ. ನೆಕ್ಸ್ಟ್, ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಮೂಲ ಕಾರಣ ಯಾರು? ಅಂದ್ರೆ ಈ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡ್ಲಿಕ್ಕೆ ಏನು ಕಾರಣಪ್ಪ ಅಂದ್ರೆ ಜನರಲ್ ಡಯಾರ್. ಈ ಡಯರ್ ಏನು ಮಾಡ್ತಾನಪ್ಪ ಅಂದ್ರೆ ಅಲ್ಲಿ ಅಮೃತ್ಸರ್ದಾಗ ಒಂದು ಹಬ್ಬ ಇರ್ತದೆ, ಯಾವುದು ಬೈಸಾಖಿ ಅಂತ ಹಬ್ಬ ಇರ್ತದೆ. ಅಲ್ಲಿ ಜಮಾದ ಜನರಿಗೆ 10 ನಿಮಿಷದವರೆಗೆ ಏನು ಮಾಡ್ತಾನಪ್ಪ ಅಂದ್ರೆ ಸತತವಾಗಿ ಗುಂಡಿನ ದಾಳಿ ಮಾಡ್ತಾನೆ. ಅದಕ್ಕೆ ಅಲ್ಲಿರುವಂಥ 380 ಜನ ಏನು ಮಾಡ್ತಾರಪ್ಪ ಅಂದ್ರೆ ಸಾವನ್ನಪ್ತಾರೆ. ಅಂದ್ರೆ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಸತ್ತವ್ರು ಎಷ್ಟು ಜನಪ್ಪ ಅಂದ್ರೆ 380 ಜನ ತೀಡ್ಕೋತಾರ. ಇದರ ಪರಿಣಾಮವಾಗಿ ಏನಾಯ್ತದಪ್ಪ ಅಂದ್ರೆ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದ ವಿರೋಧಿಸಿ ರವೀಂದ್ರನಾಥ್ ಟ್ಯಾಗೋರ್ ಯಾವ ಪದವಿ ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ಸು ಕೊಟ್ಟರು? ಅಂದ್ರೆ ಈ ಕಾರಣದಿಂದಾಗಿ ಅವರಿಗೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ನೈಟ್ಹುಡ್ ಪದವಿ ಕೊಟ್ಟಿರ್ತಾರೆ, ಅದು ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ ಕೊಡ್ತಾರೆ. ಈ ಜನರಲ್ ಡಯರ್ನ ಹತ್ಯೆಗೈದಂತಹ ನಮ್ಮ ಭಾರತೀಯ ಹೋರಾಟಗಾರ ಯಾರಪ್ಪ ಅಂದ್ರೆ ಉಧಮ್ ಸಿಂಗ್ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಆ ಜನರಲ್ ಡಯರ್ನ ಹತ್ಯೆ ಮಾಡ್ತಾರ. ನೆಕ್ಸ್ಟು, ಖಿಲಾಫತ್ ಚಳವಳಿ ಆರಂಭಿಸಿದವರು ಯಾರು? ಈ ಖಿಲಾಫತ್ ಚಳವಳಿಗೆ ಯಾರು ಆರಂಭಿಸ್ತಾರಪ್ಪ ಅಂದ್ರೆ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಸಹೋದರರು, ಇವರಿಬ್ಬರು ಅಣ್ಣತಮ್ಮರಾಗಿರ್ತಾರೆ. ಯಾವಾಗ ಆರಂಭ ಮಾಡ್ತಾರಪ್ಪ 1919ರಂದು. ಅಸಹಕಾರ ಚಳವಳಿ ನಡೆದದ್ದು ಯಾವಾಗ? ಇಂಪಾರ್ಟೆಂಟ್ ನೋಡ್ರಿ, 1920 ಸೆಪ್ಟೆಂಬರ್ 4ರಂದು ಅಸಹಕಾರ ಚಳವಳಿ ನಡೀತದೆ. ಚೌರಿ ಚೌರಾ ಘಟನೆ ಯಾವಾಗ, ಎಲ್ಲಿ ನಡೆಯಿತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿ ಎಲ್ಲ ರೀತಿಯ ವಿಡಿಯೋಗಳ ಬಳಿ ದೊರಕ್ತವೆ. ವಿಡಿಯೋ ಕೊನೆಗೂ ನೋಡೋದಕ್ಕೆ ಧನ್ಯವಾದಗಳು.